ಓಂ ನಮಃ ಶಿವಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಒಂದು ಹಿಡಿ ಉಪ್ಪನ್ನು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಬಾಗಿಲಿನ ಮೇಲೆ ಕಟ್ಟಿದರೆ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ ಏನು ಅನ್ನೋದನ್ನು ಹೇಳ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾನೆ, ಮರ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾನೆ ಮರಿಬೇಡಿ. ಆಲ್ ಬೆಲೈಕಾನ್ ಪ್ರೆಸ್ ಮಾಡಿ ಅದು ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ತುಂಬ ಉಪಯುಕ್ತ ಮಾಹಿತಿ ಉಳ್ಳಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಿಮ್ಮ ಸಮಸ್ಯೆ ಏನು ಅಂತ ಮಾತ್ರ ಕರೆಕ್ಟಾಗಿ ಬರೆದುಗೊಳಿಸಿ. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂಥವ್ರು ಕೂಡ ಕೇಳಬಹುದು. ಉಪ್ಪಿಲ್ಲದ ಊಟವೇ ಅಲ್ಲವೆಂಬುದು ನಿಜವಾದ ಮಾತು. ಆದರೆ ಉಪ್ಪು ಕೂಡ ನಮ್ಮ ಜೀವನದಲ್ಲಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಎಂಬುದು ನಿಮಗೆ ತಿಳಿದಿದೆ. ಮನೆಯ ಮುಖ್ಯ ಬಾಗಿಲ ಮೇಲೆ ಒಂದು ಇಡೀ ಉಪ್ಪನ್ನು ಕಟ್ಟಿ ಎಷ್ಟೆಲ್ಲ ಪ್ರಯೋಜನ ಇದೆ ನೋಡಿ. ಶಾಸ್ತ್ರದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವ ಅದೆಷ್ಟು ಸಮಸ್ಯೆಗಳಿಗೆ ಅನೇಕ ಪರಿಹಾರಗಳನ್ನು ಉಲ್ಲೇಖಿಸಲಾಗಿದೆ. ಅದನ್ನು ಪ್ರಯತ್ನಿಸಿದರೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಅಂಥ ಪರಿಸ್ಥಿತಿಯಲ್ಲಿ ಇಂದು ನಾನು ನಿಮಗೆ ಈ ಒಂದು ಉಪ್ಪಿನ ಬಗ್ಗೆ ಯಾವ ಥರ ಪ್ರಯೋಜನ ಆಗುತ್ತೆ ನಮ್ಮ ಮನೆಗೆ ಅನ್ನೋದನ್ನು ಹೇಳ್ತೇನೆ. ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ದೊಡ್ಡ ದೊಡ್ಡ ಸಮಸ್ಯೆಗಳು ಸಹ ಕೊನೆಗೊಳ್ಳಬಹುದು. ಹಾಗೆಯೇ ನಿಮ್ಮ ಮನೆಯ ಮುಖ್ಯ ಬಾಗಿಲಲ್ಲಿ ಪರಿಹಾರವನ್ನು ನೀವು ಮಾಡಿ ನೋಡಿ, ಖರ್ಚಿಲ್ಲ. ಉಪ್ಪು ಹೇಗೋ ಅಡುಗೆ ಕೊನೆಯಲ್ಲಿರುವಂಥದ್ದು, ಅದನ್ನು ಒಮ್ಮೆ ಕಟ್ಟಿ ನೋಡಿ. ಉಪ್ಪು ತುಂಬಾ ಒಂದು ನಕಾರಾತ್ಮಕ ಶಕ್ತಿಗಳನ್ನು ಕೂಡ ಹೊಡೆದೋಡಿಸುತ್ತೆ. ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ದಿನಾಲು ಮನೆಯನ್ನು ಕ್ಲೀನ್ ಮಾಡ್ತಾಯಿದ್ರೆ ನಕಾರಾತ್ಮಕ ಶಕ್ತಿ ಸುಳಿಯೋದಿಲ್ಲ. ಮನೆಯ ಮುಖ್ಯ ಬಾಗಿಲಿನಲ್ಲಿ ಇದನ್ನು ನೇತುಹಾಕಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಹಣದ ಸಮಸ್ಯೆ ಎದುರಾಗ್ತಾ ಇದ್ದರೆ ಅಥವಾ ನೀವು ಸಾಲದ ಸುಳಿಯ ರೇಸಿಗೆ ಹಾಕಿಕೊಂಡಿದ್ದರೆ ನೀವು ಮಾಡುವ ಈ ಸರಳ ಕೆಲಸ ನಿಮಗೆ ತುಂಬ ಪರಿಣಾಮಕಾರಿ. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಅದರಿಂದ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಉಪ್ಪಿನ ಗಂಟನ್ನು ನೇತು ಹಾಕುವುದು. ಇದನ್ನು ನೀವು ಕಡ್ಡಾಯವಾಗಿ ಶುಭ ಮುಹೂರ್ತದಲ್ಲಿ ಮತ್ತು ಸರಿಯಾದ ದಿನದಿಂದ ನೇತು ಹಾಕಬೇಕು. ಒಟ್ಟಾರೆ ಹಾಕೋದಲ್ಲ, ಒಂದು ಕರೆಕ್ಟಾಗಿ ಒಳ್ಳೆಯ ದಿನ ನೋಡಿ, ಸಮಯ ನೋಡಿ ನೇತು ಹಾಕುವಂಥದ್ದು. ಹಾಗೆಯೇ ಶಾಸ್ತ್ರದ ಪ್ರಕಾರ ಮನೆಯ ಬಾಗಿಲಿಗೆ ಉಪ್ಪು ಕಟ್ಟಿ ನೇತು ಹಾಕೋದು ತುಂಬ ಶುಭ. ಆದಾಗ್ಯೂ ನೀವು ಅದನ್ನು ಶುಕ್ರವಾರ ಅಥವಾ ಶನಿವಾರದಂದು ಮಾತ್ರ ನೇತು ಹಾಕಬೇಕು. ಶುಕ್ರವಾರ ನೀವು ಉಪ್ಪಿನ ಗಂಟನ್ನು ಮನೆಯ ಮುಖ್ಯ ಬಾಗಿಲು ನೇತು ಹಾಕೋದ್ರಿಂದ ಲಕ್ಷ್ಮೀದೇವಿ ಸಂತುಷ್ಟರಾಗುತ್ತಾರೆ. ಇದನ್ನು ನೇತು ಹಾಕಿದ ಬಳಿಕ ನಿಮ್ಮ ಜೀವನದಲ್ಲಿ ಅನೇಕ ಮಂಗಳಕರ ಬದಲಾವಣೆಗಳನ್ನು ಕೂಡ ನೀವು ನೋಡಬಹುದು. ಹಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ದಿನದಲ್ಲಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಉಪ್ಪಿನ ಕಟ್ಟು ನೇತು ಹಾಕಿದರೆ ಅನೇಕ ಸಂಬಂಧದ ದೊಡ್ಡ ಸಮಸ್ಯೆಗಳು ಸಹ ಶೀಘ್ರದಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದು. ನಿಮ್ಮ ಮನೆಯ ಬಾಗಿಲ ಮೇಲೆ ಉಪ್ಪಿನ ಗಂಟೆ ನೇತು ಹಾಕೋದ್ರಿಂದ ನೀವು ಭೌತಿಕ ಸಂತೋಷವನ್ನು ಕೂಡ ಪಡೆಯುತ್ತೀರಿ. ಹಾಗೆಯೇ ಈ ಸರಳ ಕೆಲಸ ನಿಮ್ಮ ಜೀವನದಿಂದ ಮತ್ತು ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುವಲ್ಲಿ ಪರಿಣಾಮಕಾರಿ. ಈ ಕೆಲಸವನ್ನು ಮಾಡಿದ ನಂತರ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ. ವೈವಾಹಿಕ ಜೀವನದ ಸಮಸ್ಯೆಗಳು ಕೂಡ ದೂರವಾಗಲು ಶುರುವಾಗುತ್ತೆ. ಈ ಕೆಲಸವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿದ ನಂತರ ನೀವು ಜೀವನದಲ್ಲಿ ಪ್ರಗತಿಯ ಮಾರ್ಗಗಳನ್ನು ಹುಡುಕಲು ಪ್ರಾರಂಭಿಸ್ತೀರಿ. ನಿಮಗೆ ಏನಾದರೂ ಅರ್ಥಕ್ಕೆ ನಿಂತು ಹೋದ ಕೆಲಸಗಳೇನಾದರೂ ಇದ್ದರೆ ಅದು ವೇಗವನ್ನು ಪಡೆದುಕೊಳ್ಳುತ್ತೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಕೂಡ ಬೀರುತ್ತೆ ಈ ಒಂದು ಉಪ್ಪಿನ ಒಂದು ಪರಿಹಾರ ಮಾಡುವುದರಿಂದ. ಆದರೆ ಅದನ್ನು ಸರಿಯಾದ ದಿನ ಸರಿಯಾದ ಸಮಯದಲ್ಲಿ ನೋಡಿ ಅದನ್ನು ನೇತು ಹಾಕಿದರೆ ಖಂಡಿತವಾಗ್ಲೂ ಇಷ್ಟೆಲ್ಲ ಪ್ರಯೋಜನ ಇದೆ. ಒಟ್ಟಾರೆ ನೀವು ಏನೋ ಹಾಕಬೇಕು, ಏನೋ ಇದು ಮಾಡಬೇಕು ಅಂತ ಮಾಡಿದರೆ ಆಗೋದಿಲ್ಲ. ನಂಬಿಕೆ ಬೇಕು ಮತ್ತು ಕರೆಕ್ಟಾದ ಟೈಮ್ ಕರೆಕ್ಟಾದ ದಿನದಂದು ಅದನ್ನು ನೇತು ಹಾಕಿದರೆ ಮಾತ್ರ ಅದರಿಂದ ಆದಷ್ಟು ನಮಗೆ ಒಳ್ಳೆಯದಾಗುತ್ತೆ. ಒಮ್ಮೆ ಪ್ರಯತ್ನಿಸಿ ನೋಡಿ, ಏನೂ ದೊಡ್ಡ ಖರ್ಚು ಇಲ್ಲ ಅಲ್ವಾ. ಪ್ರಯತ್ನಿಸಿ ನೋಡಿ, ಖಂಡಿತವಾಗ್ಲೂ ಒಂದು ಒಳ್ಳೆಯ ರೀತಿಯಲ್ಲಿ ಇದು ಪರಿಹಾರವನ್ನು ನಾವು ಇದರಿಂದ ಕಂಡುಕೊಳ್ಬಹುದು. ನೋಡೋದಕ್ಕೇನು ಕಾಸು ಕೊಡಬೇಕಂತೆಲ್ಲ. ಉಪ್ಪು ಸಾಮಾನ್ಯವಾಗಿ ಎಲ್ಲರ ಅಡುಗೆ ಕೋಣೆಯಲ್ಲಿ ಇರುವಂಥದ್ದೇ ಅಲ್ವಾ. ಕಲ್ಲುಪ್ಪಾಗಲಿ ಅಥವಾ ಪುಡಿ ಉಪ್ಪು ಆಗಲಿ ಯಾವುದೋ ಒಂದು. ಇದನ್ನು ಮಾಡಿ ನೋಡಿ. ಇದು ಇವತ್ತಿನ ವಿಡಿಯೋ ಆಗುತ್ತೆ. ಧನ್ಯವಾದಗಳು.